ಹಾಯ್ ವಿದ್ಯಾರ್ಥಿಗಳೇ, ಇಲ್ಲಿ ನೆಕ್ಸ್ಟು ನಿಮ್ಮ SLC ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷೆ ಸೈನ್ಸ್ ಇದೆ. ಆ ಸೈನ್ಸಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ. ಮೊದಲು ಅದಕ್ಕಿಂತ ಮುಂಚೆ ಯಾವ ಒಂದು ಅಂಶಕ್ಕೆ ಎಷ್ಟು ಮಾರ್ಕ್ಸಿಂದು ಕೇಳ್ತಾರೆ ಅನ್ನೋದು ನೋಡೋಣ. ಡ್ರಾಯಿಂಗ್ಸಿಗೆ ಸಂಬಂಧಪಟ್ಟ ಹಾಗೆ 12 ಮಾರ್ಕ್ಸಿಂದು ಕೇಳ್ತಾರೆ. ನೆಕ್ಸ್ಟು ಎಲೆಕ್ಟ್ರಾನ್ ಡಾಟ್ ಇನ್ ಸ್ಟ್ರಕ್ಚರ್ ಅದಕ್ಕೆ 4 ಮಾರ್ಕ್ಸ್, ಫಾರ್ಮುಲಾಸ್ 4 ಮಾರ್ಕ್ಸ್ ಆ್ಯಂಡ್ ಬ್ಯಾಲೆನ್ಸಿಂಗ್ 2 ಮಾರ್ಕ್ಸ್, ಡಿಫ್ರೆನ್ಸಸ್ 4 ಮಾರ್ಕ್ಸ್ ಆ್ಯಂಡ್ ಈ ರೀತಿಯಲ್ಲಿ ಮಾರ್ಕ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ನಿಮಗೆ ಟೈಪ್ಸ್ ಆಫ್ ಕ್ವಶನ್ಸ್ ಇದು. ಮಲ್ಟಿಪಲ್ ಚಾಯ್ಸ್ 8 ಮಾರ್ಕ್ಸಿನ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ಸ್ 8, 2 ಮಾರ್ಕ್ಸ್ ಕ್ವಶನ್ಸ್ 16 ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ಸ್ 27 ಮಾರ್ಕ್ಸಿಗೆ ಕೇಳ್ತಾರೆ, 4 ಮಾರ್ಕ್ಸಿನ ಕ್ವಶನ್ಸ್ 16 ಮಾರ್ಕ್ಸಿಗೆ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ಸ್ 5 ಮಾರ್ಕ್ಸಿಗೆ ಇರುತ್ತೆ. ನೋಡೋಣ ಬನ್ನಿ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಪಾಯಿಂಟ್ಸ್, ಡೈಗ್ರಾಮ್ಸ್ ಫಾರ್ ಪ್ರಾಕ್ಟೀಸ್ ಇದು ತುಂಬ, ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಇದು ವಾಟರ್ ಬಗ್ಗೆ ಅಥವಾ ರಿಯಾಕ್ಷನ್ ಆಫ್ ಜಿಂಕ್, ಇದು ಎರಡರಲ್ಲಿ ಯಾವುದಾದ್ರೂ ನಿಮಗೆ ಕಟ್ಟಿಟ್ಟ ಬುತ್ತೆ ಬರೋದು, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇದು ಕೂಡ ಇಂಪಾರ್ಟೆಂಟ್, ಓಪನ್ ಆ್ಯಂಡ್ ಕ್ಲೋಸಿಂಗ್ ಆ್ಯಂಡ್ ಸ್ಟೋಮಕ್ ಆ್ಯಂಡ್ ಹ್ಯೂಮನ್ ಅಲಿಮೆಂಟ್ರಿ ಆ್ಯಂಡ್ ಕ್ಯಾನಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ಇವು ಎರಡರಲ್ಲಿ ಕೂಡ ಒಂದು ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಇವು ಎರಡು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟ್ ಮತ್ತು ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಇವೆರಡೂ ಕೂಡ ಒಟ್ಟು 6 ಡೈಗ್ರಾಮ್ಸ್ಗಳನ್ನು ಕೊಟ್ಟಿದ್ದೇನೆ. ಈ 6 ಡೈಗ್ರಾಮ್ಸ್ಗಳಲ್ಲಿ ಎರಡಾದರೂ ಫಿಕ್ಸ್ ಆಗಿ ಬರುತ್ತೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡೋಣ ಬನ್ನಿ. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಅಂದರೆ ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ SI ಯೂನಿಟ್ಸ್ ಇದು. ಎಲೆಕ್ಟ್ರಿಸಿಟಿ ಕಿಲೋ ವ್ಯಾಟ್ ಹವರ್, ಎಲೆಕ್ಟ್ರಿಕ್ ಕರೆಂಟ್ ಎಂಪೈರ್ A, ಎಲೆಕ್ಟ್ರಿಕ್ ಡಿಫ್ರೆನ್ಸಸ್ ವೋಲ್ಟ್ V, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ OHM ಆ್ಯಂಡ್ ಎಲೆಕ್ಟ್ರಿಕ್ ಚೇಂಜ್ ಕೊಲಂಬ್ C, ಎಲೆಕ್ಟ್ರಿಕ್ ಪವರ್ ವ್ಯಾಟ್ ಆ್ಯಂಡ್ ಪವರ್ ಆಫ್ ಲೆನ್ಸ್ D. ಓಕೆ, ಇದರಲ್ಲಿ 1 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಈ ಕ್ವಶನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಡಿಫೈನ್, ಓಕೆ, ತುಂಬ ಇಂಪಾರ್ಟೆಂಟ್ ಇದೆ ಈ ಕ್ವಶನ್ಸ್ ನಿಮಗೆ. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೇಳ್ತಾರೆ, ಈ ರೀತಿಯಲ್ಲಿ ಈಸಿಯಾಗಿ ನೀವು ಬರಿಬೇಕಾಗತ್ತೆ, ನೆನ್ಪಿಟ್ಕೊಳ್ರಿ. ಓಕೆ, ಇದು ಒಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ರೈಟ್ ದ ಪ್ರಾಪರ್ಟೀಸ್ ಆಫ್ ಐಕಾನಿಕ್ ಕಂಪೌಂಡ್ಸ್. ಓಕೆ, ಆನ್ಸರ್ ಲಾನಿಕ್ ಕಂಪೌಂಡ್ಸ್ ಆರ್. ಓಕೆ, ಇಲ್ಲಿ 4 ಪಾಯಿಂಟ್ಸ್ ಬರ್ತವೆ. ಈ 4 ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಈಸಿಯಾಗಿ ಇದಾಗುತ್ತೆ. ನೆಕ್ಸ್ಟ್ ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ಕಾರ್ಬನ್ ಅಟೋಮ್ ಡಸ್ ನಾಟ್ ಫಾರ್ಮ್ C4, ಸೊ ಅನಿಯನ್ C4+ ಇನ್ ಕ್ವೆಶನ್ ವೈ. ಏಪ್ರಿಲ್ 2019ರಲ್ಲಿ ಈ ಪ್ರಶ್ನೆ ಬಂದಿತ್ತು ನಿಮ್ಗೆ ಆಲ್ರೆಡಿ. ಈ ಸಾರಿ ಪರ್ಫೆಕ್ಟಾಗಿ ಈ ಕ್ವಶನ್ಸ್ ರಿಪೀಟ್ ಆಗುತ್ತೆ, ನೆನ್ಪಿಟ್ಕೊಳ್ರಿ. Carbon can gain 4 electrons, but it would be difficult for the nucleus with 6 and protons to hold onto 10 electrons. That is 4 extra electrons. It can lose 4 electrons, but it would require a large amount of energy to remove 4 electrons leaving behind carbon. Okay, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸ್ ಕೂಡ ಬರ್ಬೋದು ನಿಮಗೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ pathway of glucose breakdown in various cells. ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ನಿಮಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.